ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಮತ್ತೆ ಗಡಿಪಾರು ಮಾಡಿ ಸೇಮ್ ಲಾಸ್ಟ್ ಟೈಮ್ ಏನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ರೋ ಅದೇ ಸ್ಥಳಕ್ಕೆ ಇದೀಗ ಗಡಿಪಾರನ್ನು ಮಾಡಿ ಎರಡನೇ ಬಾರಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಪುತ್ತೂರಿನ AC ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಮೊದಲ ಬಾರಿಗೆ ಗಡಿಪಾರು ಮಾಡಿದ್ದು ಯಾಕೆ? ಫಸ್ಟ್ ನೋಡ್ಬಿಡೋಣ, ಯಾಕೆ ಇವರನ್ನ ಗಡಿಪಾರು ಮಾಡಿದ್ರು. ಅವ್ರು ಹೇಳ್ತಾರೆ, ಹಾಗೂ ಅವರ ಬೆಂಬಲಿಗರು ಹೇಳ್ತಾರೆ, ಅವರನ್ನು ಸಪೋರ್ಟ್ ಮಾಡೋರು ಒಂದಷ್ಟು ಜನ ಹೇಳ್ತಾರೆ, ಸೌಜನ್ಯ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಭಾಗವಹಿಸಿದ ಕಾರಣದಿಂದಾನೇ, ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಮಾತನಾಡಿದ್ದ ಕಾರಣಕ್ಕೇನೆ ಈ ಎಲ್ಲ ಷಡ್ಯಂತ್ರಗಳು ನಡೀತಾ ಇದೆ. ಪೊಲೀಸರು ಹಾಗೂ ಸರ್ಕಾರ ಯಾರ ಹತ್ರ ದುಡ್ಡಿದೆ ಅವರ ಮಾತನ್ನ ಕೇಳಿಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರನ್ನ ಮಾಡಲೇಬೇಕು ಅಂತ ತುದಿಗಾಲಲ್ಲಿ ನಿಂತಿದೆ ಎನ್ನುವ ಆರೋಪವನ್ನ ಅಥವಾ ಮಾತನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಅವರ ಕಡೆಯವರು ಹೇಳ್ತಾರೆ. ಆದರೆ ಲೀಗಲ್ ಟರ್ಮ್ಸ್ ಅಲ್ಲಿ ನಾವು ನೋಡೋದಕ್ಕೆ ಹೋದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡೋದಕ್ಕೆ ಕಾರಣ ಏನು? ಪದೇ ಪದೇ ಪುತ್ತೂರಿನ AC ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು, ಇವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಡೆ ಹಾಕಲೇಬೇಕು ಅಂತ ಪಣ ತೊಟ್ಟು ನಿಂತಿರೋದು ಯಾಕೆ? ಎಲ್ರಿಗೂ ಗಮನಕ್ಕಿರಲಿ, 1992ರಿಂದ ಇವರ ಹಿಸ್ಟರಿಯನ್ನು ನೋಡ್ಕೊಂಡು ಬರೋಣ. 1992ರಲ್ಲಿ ಒಂದು ಕೇಸು, 97ರಲ್ಲಿ 2 ಕೇಸು, 98ರಲ್ಲಿ 2 ಕೇಸು, 2001ರಲ್ಲಿ 2, 2003ರಲ್ಲಿ 1, 2006ರಲ್ಲಿ 1, 2008ರಲ್ಲಿ 1, 2012ರಲ್ಲಿ 1, ಜೊತೆಗೆ 2013ರಲ್ಲಿ 2, 2014ರಲ್ಲಿ 4 ಕೇಸ್, 2015ರಲ್ಲಿ 1, 2023ರಲ್ಲಿ 1, 2025ರಲ್ಲಿ 7 ಪ್ರಕರಣಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ದಾಖಲಾಗಿದೆ. 1992ರಿಂದ 2025ರವರೆಗೆ ನಿರಂತರವಾಗಿ ಇವರು ಸಮಾಜದಲ್ಲಿ ಶಾಂತಿಯನ್ನ ಕದಡುವ ರೀತಿ ಬಿಹೇವ್ ಮಾಡ್ತಾ ಇರುವ ಕಾರಣಕ್ಕೇನೆ ಈ ಒಂದು ಗಡಿಪಾರಿನ ಆದೇಶವನ್ನ ಕೊಡಲಾಗಿದೆ. ನಾನು ಕಂಪ್ಲೀಟ್ ಲಿಸ್ಟೇ ಕೊಟ್ಟಿದ್ದೀನಿ. 1992ರಿಂದ 2025ರವರೆಗೆ ಅವರ ಮೇಲೆ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದ್ವು ಅಂತ. ಇನ್ನು 1998ರಲ್ಲೇನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಒಂದು ರೌಡಿ ಶೀಟರನ್ನ ಸಹ ಓಪನ್ ಮಾಡಲಾಗಿದೆ. 1992ರಿಂದ 2008ರವರೆಗೆ ಒಟ್ಟು 10 ಪ್ರಕರಣಗಳು ಇವರ ಮೇಲೆ ದಾಖಲಾಗಿದೆ. ಸೆಕ್ಷನ್ಗಳನ್ನು ನಾವು ಗಮನಿಸೋದಾದ್ರೆ IPC ಸೆಕ್ಷನ್ 323 ಹಲ್ಲೆ, IPC ಸೆಕ್ಷನ್ 324 ಮಾರಕಾಸ್ತ್ರಗಳಿಂದ ಹಲ್ಲೆ, IPC ಸೆಕ್ಷನ್ 341 ತಪ್ಪಾದ ನಿರ್ಬಂಧ, IPC ಸೆಕ್ಷನ್ 352 ಅಸಾಲ್ಟ್, IPC ಸೆಕ್ಷನ್ 354 ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ. ಈ ರೀತಿಯ ಸೆಕ್ಷನ್ಗಳನ್ನು ಸಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಹಾಕಲಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಸೌಜನ್ಯ ಪ್ರಕರಣ ಆರಂಭ ಆದಮೇಲೆ ಇದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗುರುತಿಸ್ಕೊಂಡ್ರು, ಈ ಹೋರಾಟದಲ್ಲಿ ಭಾಗವಹಿಸಿದ್ರು, ಇಡೀ ಹೋರಾಟದಲ್ಲಿ ಕರ್ನಾಟಕದ ತುಂಬ ಅದನ್ನ ಮುಟ್ಸೋದಕ್ಕೆ ಪ್ರಯತ್ನ ಪಟ್ಟರು. ಈ ಎಲ್ಲ ಕಾರಣದಿಂದಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಏನು ಒಂದು ವಾದವನ್ನ ಮಾಡ್ತಾರಲ್ಲ, ಅಂಥವ್ರಿಗೆ ಒಂದು ವಿಚಾರವನ್ನ ಮುಟ್ಸೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಸೌಜನ್ಯ ಪ್ರಕರಣ ಆಗೋದಕ್ಕಿಂತ ಮುಂಚೆ ಅಂದರೆ 1992ರಿಂದ 2012ರ ಅಷ್ಟೊತ್ತಿಗೆ ಆಲ್ರೆಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ 9ರಿಂದ 10 ಕೇಸ್ಗಳು ದಾಖಲಾಗಿದ್ವು ಅನ್ನೋದನ್ನ ಯಾರೂ ಕೂಡ ಮರೆಯುವ ಹಾಗಿಲ್ಲ. ಜೊತೆಗೆ 1998ರಿಂದಾನೇ ಇವರ ಮೇಲೆ ರೌಡಿ ಶೀಟರ್ ಓಪನ್ ಆಗಿದೆ. ಈ ಎಲ್ಲ ಪ್ರಕರಣಗಳು ಹಾಗೂ ರೌಡಿ ಶೀಟ್ ಓಪನ್ ಆಗಿರೋದು ಸೌಜನ್ಯ ಪ್ರಕರಣ ಆಗೋದಕ್ಕಿಂತ ಮುಂಚೆ. ಹಾಗಿದ್ದ ಮೇಲೆ ಸೌಜನ್ಯ ಪ್ರಕರಣಕ್ಕೂ ಹಾಗೂ ಮಹೇಶ್ ಶೆಟ್ಟಿ ಅವರನ್ನ ಗಡಿಪಾರು ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿರೋದಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಸೊ ಈ ಎಲ್ಲ ಕಾರಣಗಳನ್ನು ನೀಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತ ಆದೇಶವನ್ನ ಕೊಡಲಾಗಿತ್ತು. ಆದರೆ ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹೋಗುವುದರ ಮೂಲಕ ಕೋರ್ಟ್ನಿಂದ ಒಂದು ಸ್ಟೇಯನ್ನ ತೆಗೆದುಕೊಂಡು ಬಂದು ಮೊದಲು ಕೊಟ್ಟಿದ್ದಂತಹ ಗಡಿಪಾರಿನ ಆದೇಶವನ್ನ ರದ್ದು ಮಾಡಿಸಿಕೊಳ್ಳುವಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಕ್ಸಸ್ಫುಲ್ ಆಗಿದ್ರು. ಸೊ ಈ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೋಗಿ ಕೋರ್ಟ್ನಲ್ಲಿ ಸ್ಟೇ ತಂದಾಗ ಕೋರ್ಟ್ ಇದೇ ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿತ್ತು,
ಕಾನೂನಿನ ಪ್ರಕಾರ ಹೊಸದಾಗಿ ಪ್ರಕ್ರಿಯೆಯನ್ನ ನಡೆಸಿ ಹೊಸದಾಗಿ ಆದೇಶವನ್ನ ನೀಡುವಂತೆ ಸೂಚನೆಯನ್ನ ಕೊಟ್ಟಿತ್ತು. ಇದರ ಪ್ರಕಾರ ಇದೀಗ ಎಸಿ ಆಗಿರುವಂತಹ ಅಂದ್ರೆ ಪುತ್ತೂರಿನ ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಹೊಸದಾಗಿ ಪ್ರಕ್ರಿಯೆಯನ್ನ ನಡೆಸಿ ಮುಗಿಸಿದ್ದಾಗಿದೆ. ಡಿಸೆಂಬರ್ 7ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ಸಹ ಕೊಟ್ಟಿದ್ದಾರೆ. ಇದಾದ ನಂತರ ತಿಮರೋಡಿ ಅವರು ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸುವ ಅವಕಾಶವೂ ಸಹ ಇತ್ತು. ಯಾವಾಗ ಡಿಸೆಂಬರ್ 7ನೇ ತಾರೀಕು ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತಲ್ಲ, ಆ ನೋಟಿಸಿನ ಸಲುವಾಗಿ ಉಪವಿಭಾಗಾಧಿಕಾರಿಗಳ ಮುಂದೆ ಅವರು ತಮ್ಮ ವಾದವನ್ನ ಮಂಡಿಸಬಹುದಾಗಿತ್ತು. ಅಂದರೆ ಯಾಕೆ ನನ್ನನ್ನ ಗಡೀಪಾರು ಮಾಡಬಾರದು, ಪೊಲೀಸರು ಹೇಳ್ತಾ ಇರುವಂತಹ ಅಥವಾ ಹಾಕಿರುವಂತಹ ಸೆಕ್ಷನ್ಗಳಲ್ಲಿ ಯಾವುದೂ ಸರಿ ಇಲ್ಲ ಎನ್ನುವ ಒಂದಷ್ಟು ಅಂಶಗಳನ್ನ ಉಪವಿಭಾಗಾಧಿಕಾರಿಗಳ ಮುಂದೆ ತರೋದಕ್ಕೆ ಅವಕಾಶ ಇತ್ತು. ಆ ಅವಕಾಶವನ್ನ ಸಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಳಸಿಕೊಂಡಿದ್ದಾರೆ. ತಮ್ಮ ವಕೀಲರ ಮೂಲಕ ತಮ್ಮ ವಾದವನ್ನ ಉಪವಿಭಾಗಾಧಿಕಾರಿಗಳ ಮುಂದಿಟ್ಟಿದ್ದಾರೆ. ಈ ವಾದವನ್ನ ಆಲಿಸಿದ ನಂತರವೂ ಕೂಡ ಉಪವಿಭಾಗಾಧಿಕಾರಿಗಳು ಈ ಆದೇಶವನ್ನ ಕೊಡಬಹುದು ಎನ್ನುವ ಒಂದು ತೀರ್ಪನ್ನ ಇದೀಗ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ ಕಳೆದ ಬಾರಿ ಅಂದ್ರೆ ಮೊದಲ ಬಾರಿಗೆ ಏನು ಗಡೀಪಾರಿನ ಆದೇಶವನ್ನ ಕೊಟ್ಟಿದ್ರು, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೋಗಬೇಕು ಅಂತ ಸೇಮ್ ಪ್ಲೇಸ್ಗೆ 1 ವರ್ಷಗಳ ಕಾಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಟ್ಟು ಅಲ್ಲಿ ಹೋಗಿ ನೆಲೆಸಬೇಕು ಎನ್ನುವ ಆದೇಶ ಇದಾಗಿದೆ. ಮೊದಲ ಗಡೀಪಾರು ಆದೇಶಕ್ಕೆ ಸ್ಟೇಯನ್ನ ತಂದ ನಂತರ 2ನೇ ಗಡೀಪಾರು ಆದೇಶ ಬರುವವರೆಗೂ ಅಂದರೆ ಇವತ್ತು ಬಂದಿದೆ, ಈ ಬರುವವರೆಗೂ ಸಹ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಇದರಲ್ಲಿ ಅಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಡವಳಿಕೆಯಲ್ಲಿ, ಮಾತುಗಾರಿಕೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಬಿಹೇವಿಯರ್ನಲ್ಲಿ ಬದಲಾವಣೆ ಆಗುತ್ತಾ ಅಂತ ಪೊಲೀಸರು ಕಾದು ನೋಡಿದ್ರು. ಆದರೆ ಯಾವಾಗ ಕೋರ್ಟ್ನಲ್ಲಿ ಸ್ಟೇ ಸಿಕ್ತೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಲ್ಲಿಯವರೆಗೂ ಸಹ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಯಾವಾಗ ಗಡೀಪಾರಿನ ಆದೇಶ ಬಂದಿತ್ತು, ಪೊಲೀಸರು ಈ ಬುರುಡೆ ಪ್ರಕರಣದಲ್ಲಿ ಇವರಿಗೆ ನೋಟಿಸ್ ಕೊಟ್ಬಿಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ರು. ಇದಾದ ನಂತರ ಎಲ್ಲೂ ಕೂಡ ಕಾಣಿಸಿಕೊಳ್ಳಿಲ್ಲ, ಅಂಡರ್ ಗ್ರೌಂಡ್ ಆಗಿದ್ರು. ಅದಾದ ನಂತರ ಯಾವಾಗ ಸ್ಟೇ ಸಿಕ್ತು ಮತ್ತೆ ವಾಪಸ್ ಬಂದು ಮತ್ತೆ ತನ್ನ ಅದೇ ಹಳೇ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ಅಂತಂದರೆ ಆಧಾರ ಇಲ್ಲದೆ ಆರೋಪ ಮಾಡೋದು, ಯಾರ್ಯಾರನ್ನೋ ಯಾವ್ಯಾವ ಪ್ರಕರಣಕ್ಕೂ ಲಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಸಾಕ್ಷಿಗಳನ್ನು ಇಟ್ಕೊಂಡು ಕೂಡ ಆ ಸಾಕ್ಷಿಗಳನ್ನು ಸಾರ್ವಜನಿಕವಾಗಿ ತೋರಿಸದೆ, ಕಾನೂನಾತ್ಮಕವಾಗಿ ತೋರಿಸದೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಬಂದರು. ಅದರ ಭಾಗವಾಗಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳ ಹೆಸರನ್ನು ಸಹ ಇತ್ತೀಚೆಗೆ ಈ ಗುಂಪು ತೆಗೆದುಕೊಂಡು ಬಂದು ಈ ಎಲ್ಲ ಅಂದರೆ ಬುರುಡೆ ಚಿನ್ನಯ್ಯನ ಎಲ್ಲ ವಿಚಾರ ಸಹ ನಿರ್ಮಲಾನಂದ ಸ್ವಾಮಿಗಳಿಗೆ ಗೊತ್ತಿದೆ. ಅವರು ನಮ್ಮ ಹತ್ರ ಶಪಥವನ್ನು ಮಾಡಿದರು, ಅವರು ನಮಗೆ ಮಾತನ್ನು ಕೊಟ್ಟಿದ್ರು, ಇದನ್ನು ಸರ್ಕಾರದ ಗಮನಕ್ಕೆ ತರ್ತೀನಿ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸುವಂತೆ ಮಾಡ್ತೀನಿ ಅಂತ ಹೇಳಿದರು. ಹೀಗೆ ಸಾಕಷ್ಟು ವಿಚಾರಗಳನ್ನು ಅವರ ಕೃಪಾಪೋಷಿತ ಯೂಟ್ಯೂಬ್ ಮಂಡಳಿಯ ಮುಂದೆ ಕೂತ್ಕೊಂಡು ಮಾತನಾಡುವ ಮೂಲಕ ಮತ್ತೆ ನಾಲ್ಗೆಯನ್ನ ಹರಿಬಿಟ್ರು. ಇದನ್ನೆಲ್ಲ ನೋಡಿದಂತಹ ಪೊಲೀಸರಿಗೆ, ಪುತ್ತೂರಿನ ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಗೊತ್ತಾಯಿತು, ಈ ವ್ಯಕ್ತಿ ಬುದ್ಧಿ ಕಲಿಯುವ ಹಾಗೆ ಕಾಣ್ತಾ ಇಲ್ಲ, ಇವರು ಇಲ್ಲೇ ಹಿಂಗೆ ಇದ್ರೆ ಇಲ್ಲಿನ ಜನರ ಮನಸ್ಥಿತಿ ಹಾಳಾಗುತ್ತೆ, ಸಮಾಜದಲ್ಲಿ ಶಾಂತಿ ಹಾಳಾಗುತ್ತೆ ಎನ್ನುವ ದೃಷ್ಟಿಯಿಂದ ಇವರನ್ನ ಗಡೀಪಾರನ್ನ ಮಾಡಲೇಬೇಕು ಎನ್ನುವ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕೋರ್ಟ್ ಏನು ಹೇಳಿತ್ತಲ್ಲ, ಆ ಕೋರ್ಟ್ನ ಆದೇಶದ ಮೇರೆಗೆನೆ ಹೊಸದಾಗಿ ಕಂಪ್ಲೀಟ್ ಆಗಿ ಒಂದು ಪ್ರೊಸೀಜರನ್ನು ನಡೆಸಿ ಇದೀಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡೋದಕ್ಕೆ ರೆಡಿಯಾಗಿದೆ ಪೊಲೀಸ್ ಇಲಾಖೆ. ನಿಶ್ಚಯಿತವಾದ ಮೇರೆಗೆ ಸಹಾಯಕ ಆಯುಕ್ತರು ಹಾಗೂ ವಿಭಾಗ ದಂಡಾಧಿಕಾರಿ ಪುತ್ತೂರು ವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆ ರವರು ಕರ್ನಾಟಕ ಪೊಲೀಸ್ ಕಾಯ್ದೆ 1955ರ ಅಡಿಯಲ್ಲಿ ಸ್ವತಂತ್ರವಾದ ಅಧಿಕಾರವನ್ನು ಚಲಾಯಿಸಿ ಎದುರುದಾರನಾದ ಶ್ರೀ ಮಹೇಶ್ ಶೆಟ್ಟಿ ತಿಮ್ರೋಡಿ 58 ವರ್ಷ ರಸ್ತೆ ವಿಜ್ಞಾನ ಶಕ್ತಿ ಮನೆ ಉತ್ತಿ ಗ್ರಾಮ ಬಸವಲಿಂಗವನ್ನು ಕರ್ನಾಟಕ ಪೊಲೀಸ್ ಕಾಯ್ದೆ 1955ಗೆ ಅಡಿಯಲ್ಲಿ ಪುತ್ತೂರು ಉಪವಿಭಾಗ ತರಹದಿನಿಂದ ದಿನಾಂಕ 16/12/2016 ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ತರಹದಿಗೆ ಗಡೀಪಾರು ಮಾಡಿ ಆದೇಶಿಸಿರುತ್ತಾರೆ. ಮಾನ್ಯ ಉಪವಿಭಾಗಾಧಿಕಾರಿ ಮತ್ತು ಉಪದಂಡಾಧಿಕಾರಿಗಳು ಪುತ್ತೂರು ಉಪವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆ.
ಸೊ ಏನನ್ಸುತ್ತೆ ನಿಮಗೆ ಮಹೇಶ್ ಶೆಟ್ಟಿ ಅವರ ಗಡಿಪಾರಿನ ಆದೇಶವನ್ನು ನೋಡಿದಾಗ, ಅವರ ಮೇಲೆ ದಾಖಲಾಗಿರುವಂಥ ಕೇಸ್ಗಳನ್ನು ನೋಡಿದಾಗ, ಹಾಗೂ ಈ ಗಡಿಪಾರಿನ ಹಿಂದೆ ಒಂದು ಷಡ್ಯಂತ್ರ ಇದೆ, ಸೌಜನ್ಯ ಹೋರಾಟ ಮಾಡಿದ್ದಕ್ಕಾಗಿಯೇ ನನಗೆ ಈ ಶಿಕ್ಷೆಯನ್ನು ಕೊಡಲಾಗ್ತಾ ಇದೆ, ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವ ಅವರ ವಾದವನ್ನು ನೋಡಿದಾಗ, ಈ ಎಲ್ಲವನ್ನೂ ನೋಡಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.